1984 Bhopal gas tragedy, 2020 Vizag gas tragedy. I'll tell you one very simple similarity. 1984 ಅಲ್ಲಿ ಆ ಗ್ಯಾಸ್ ಟ್ರಾಜಿಡಿಗೆ ರೆಸ್ಪಾನ್ಸಿಬಲ್ ಆಗಿರೋ ಕಂಪನಿ ಓನರ್ ಇದಾನಲ್ಲ, ಇವತ್ತಿನವರೆಗೂ ಒಂದು ಜೈಲ್ಗೆ ಹೋಗಿಲ್ಲ. 2014 ನ್ಯಾಚುರಲ್ ಡೆತ್ ಒಂದು ದಿನ ಕೂಡ ಒಂದು ಜೈಲಲ್ಲಿ ಕಳೆದಿಲ್ಲ. 2020 ಆಗಿದೆ ಅಲ್ಲಿ ಗ್ಯಾಸ್ ಟ್ರಾಜಿಡಿ. ದಿಸ್ ಪರ್ಸನ್ ಆಲ್ಸೋ ವಿಲ್ ನಾಟ್ ಬಿ ಪುಟ್ ಇನ್ ಜೈಲ್. ಐ ಕ್ಯಾನ್ ಚಾಲೆಂಜ್ ಯು ದಿಸ್. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಮ್ಮ ಇಂಡಿಯನ್ ಗೌರ್ಮೆಂಟ್, ನಮ್ಮ ಇಂಡಿಯನ್ ಎಲ್ಲರೂ ಅಷ್ಟೇ ಹಿಡಿಯಲ್ಲ, ಅವರು ಗ್ಯಾರಂಟಿ ಹಿಡಿಯಲ್ಲ. ವಿಜಯ್ ಮಲ್ಯ ಹತ್ರ ಹೋಗ್ತಾರೆ ಬಿಕಾಸ್ ಈಸ್ ಈಸಿ ಪ್ರೇ. ಆರಾಮಾಗಿ ಹಿಡಿಬೋದು ಅಂತ ಗೊತ್ತಿದೆ ಅಂತ ಮಾತ್ರ ಅವ್ರ ಹತ್ರ ಹೋಗ್ತಾರೆ, ಅದಷ್ಟೇ. ವಿಜಯ್ ಮಲ್ಯ ಹಿಡಿಯೋಕ್ಕಾಗಲ್ಲ ಅಂತ ಅವ್ರಿಗೆ ಅನ್ಸ್ಬಿಟ್ಟಿದ್ರೆ ವಿಜಯ್ ಮಲ್ಯ ಹತ್ರ ಕೂಡ ಹೋಗ್ತಾ ಇರಲಿಲ್ಲ. ಅಷ್ಟೇ ನಮ್ಮ ಇಂಡಿಯನ್ಸ್. 1984 ಕಾಸ್ ಮಾಡಿರೋ ಅವನು ಜೈಲ್ಗೆ ಹೋಗಿಲ್ಲ ಅಂದರೆ ನಂಬ್ತೀರಾ? more than 20,000 people died. more than 20,000 people. ಇವತ್ತಿನವರೆಗೂ ಭೋಪಾಲಲ್ಲಿ ಟಿಲ್ ಡೇಟ್ ಆಫ್ಟರ್ ಎಫೆಕ್ಟ್ಸ್ ಇದೆ. ಆಫ್ಟರ್ ಎಫೆಕ್ಟ್ಸ್ ಅಂದರೆ ಏನು ಗೊತ್ತಾ? ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ಪಾಪ ಅವ್ರ ಬದುಕನ್ನ. ಇವಾಗ ಹುಟ್ಟೋ ಮಗು ಕೂಡ ಬರ್ತ್ ಡಿಫೆಕ್ಟ್ಸ್ ಇದೆ ಗುರು. 1984 ಆಗಿದ್ದು. ಇವಾಗ ಕೂಡ ಹುಟ್ಟೋ ಮಗುಗೆ ಬರ್ತ್ ಡಿಫೆಕ್ಟ್ಸ್ ಇದೆ. ಅನಿಮಲ್ಸ್ ವಿ ಡಿಡ್ಂಟ್ ಕೌಂಟ್. ಅನಿಮಲ್ಸ್ ನಮ್ಗೆ ಬೇಕಾಗಿಲ್ಲ. ಸಾಕಾಗಿ ನಾಯಿಗಳು ಬೇಕು, ಬೆಕ್ಕಗಳು ಬೇಕು, ಫಾರ್ಮಿಂಗ್ ಮಾಡೋಕ್ಕೆ ಹಸುಗಳು ಬೇಕು, ಅದ್ರ ಕೊಡೋ ಹಾಲು ಕೂಡ ಬೇಕು. ಬಟ್ ಅದು ಸತ್ತಾಗ ನಮಗೆ ಅದು ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಅರ್ತ್ ಈಸ್ ಹ್ಯೂಮನ್ಸ್. ಹ್ಯೂಮನ್ಸ್ ಮಾತ್ರ ಅರ್ತು, ನಮ್ಮದೇ ಅಷ್ಟೆ. ಅವೆಲ್ಲ ಯಾವ ಹೇಳಿ ಅಲ್ವಾ? ಹೋಗಲಿ, ಹ್ಯೂಮನ್ಸೇ ಗ್ರೇಟೆಸ್ಟ್, ಹ್ಯೂಮನ್ಸೇ ಅರ್ಥ ಅನ್ಕೊಳೋಣ. ನಾವಾದರೂ ಕರೆಕ್ಟಾಗಿ ಬಾಳ್ತಾ ಇದ್ದೀವ? ದುಡ್ಡುಗೋಸ್ಕರ ಏನೇನೋ ಮಾಡ್ತೀವಿ. ದುಡ್ಡುಗೋಸ್ಕರ TV ಚಾನಲ್ಸ್ ಇಟ್ಕೊಂಡಿದ್ದಾರೆ, ನ್ಯೂಸ್ ಚಾನಲ್ಸ್ ಇಟ್ಕೊಂಡಿದ್ದಾರೆ. ಅವ್ರು ನಂಬ್ಕೊಂಡು ಲಕ್ಷಾನುಗಟ್ಟೆ ಜನರು ನೋಡ್ತಾರೆ ಶೋಸ್ನ. ಕೆಲವರು ತಿಂಡಿ ಕೂಡ ಮಾಡದೆ ನೋಡ್ತಾರೆ ಗುರು. ನೋಡಿದ್ದೀನಿ ನಾನು, ನ್ಯೂಸ್ ಚಾನಲ್ಸ್ಗೆ ಅಡಿಕ್ಟ್ ಆಗಿರ್ತಾರೆ. ಬಿಕಾಸ್ ದಟ್ ಈಸ್ ದ ಟ್ರಸ್ಟ್ ದೇ ಹ್ಯಾವ್. ಆ ಟ್ರಸ್ಟ್ ಇದೆಯಲ್ಲ, ಇಟ್ ಈಸ್ ಸಮಥಿಂಗ್ ಮ್ಯಾಜಿಕಲ್. ಅದು ನೀವು ಉಳಿಸ್ಕೊಂಡಿದ್ದೀರಾ ಅಂದ್ಕೊಳ್ಳಿ, ನಿಮ್ಮನ್ನ ಯಾವನೂ ಮುಟ್ಟಕ್ಕಾಗಲ್ಲ. ಈವನ್ ದ ಗವರ್ಮೆಂಟ್, ನೋ ಒನ್ ವಿಲ್ ಬಿ ಏಬಲ್ ಟು ಟಚ್ ಯು. ಪವರ್ ಆಫ್ ಯೂತ್ ಅಂತ ಏನು ಯುವರಾತ್ನಲ್ಲಿದೆ, ಪವರ್ ಆಫ್ ಪಬ್ಲಿಕ್ ಇಟ್ ಈಸ್ ವೆರಿ ಸ್ಟ್ರಾಂಗ್. ಬಟ್ ಅದನ್ನು ಯೂಸ್ ಮಾಡ್ಕೊತ ಇದ್ದೀರಾ. ನ್ಯೂಸ್ ಚಾನಲ್ಸು ಕೊರೋನಾ ಬಂದಾಗ ಇಂಡಿಯಾಗೆ, ಇಟ್ ವಾಸ್ ನಾಟ್ ಆಲ್ ಸೋ ವೈರಲ್, ಇಟ್ ವಾಸ್ ಜಸ್ಟ್ ದ ಇನಿಷಿಯಲ್ ಸ್ಟೇಜಸ್. ಆ ಟೈಮಲ್ಲಿ ಮಾಸ್ಕ್ಸ್ ಹಾಕ್ಬೇಡ್ರು. ಹೆಲ್ತ್ ವರ್ಕರ್ಸ್ ಹತ್ರ ಮಾಸ್ಕ್ಸ್ ಇಲ್ಲ. ನೀವೆಲ್ಲ ಮಾಸ್ಕ್ ಹಾಕೊಂಡ್ಬಿಟ್ರೆ ಹೆಲ್ತ್ ವರ್ಕರ್ಸ್ ಹತ್ರ ಎಲ್ಲಿರುತ್ತೆ ಮಾಸ್ಕ್? ಡಾಕ್ಟರ್ಸ್ ಹತ್ರನೇ ಮಾಸ್ಕ್ ಇಲ್ಲ, ನೀವೇನಕ್ಕೆ ಮಾಸ್ಕ್ ತೊಗೊತಿದ್ದೀರಾ? ಡೋಂಟ್ ಬೈ ಮಾಸ್ಕ್ಸ್ ಅಂತ ಶೋ ಮಾಡಿದ್ರು. ಬಟ್ ಅದು ಇವತ್ತಿನ ದಿನ ಯಾರ್ಯಾರು ಅವಾಗ ಮಾಸ್ಕ್ ತೊಗೊಂಡಿಲ್ಲ ಅವ್ರಿಗೆಲ್ಲ ಕೊರೋನಾ ಬಂದಾಗ, ಯಾಕೆ ನೀವು ತೊಗೊಂಡಿಲ್ಲ? ವೈ ಡಿಡ್ಂಟ್ ಯು ಟೇಕ್ ಮಾಸ್ಕ್ಸ್? ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ವಾ ನಿಮ್ಮ ಹತ್ರ? ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ ನಿಮ್ಮ ಹತ್ರ ಅಂತ ಶೋಸ್ ಮಾಡ್ತಾರೆ. ನಾಚಿಕೆ ಮಾನ ಮರ್ಯಾದಿಲ್ಲ ಅಂತ ನಮಗೆ ಬೈತಾರೆ. ಯಾರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ? ನಮಗ ದುಡ್ಡುಗೋಸ್ಕರ ಶೋಸ್ ಮಾಡ್ತಿರಲ್ಲ, ನಿಮಗಿಲ್ಲ. ದುಡ್ಡು ಬಿಟ್ಬಿಡಿ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನಿಮ್ಮಿಂದ ಎಷ್ಟು ಜನ ಸತ್ತೋದ್ರು ಪಾಪ, ಬರುತ್ತೆ ಅವ್ರ ಪ್ರಾಣ ಮತ್ತೆ. ಎಲ್ಲಿಂದ ಬರ್ತೀರಪ್ಪ ನೀವೆಲ್ಲ? ಸೊ ಅದೆಲ್ಲ ಸೈಡ್ಗಿಟ್ರೆ, ಇವತ್ತು ಬೆಳಗ್ಗೆಯಿಂದ ವೈಜಾಗ್ ಗ್ಯಾಸ್ ಲೀಕ್ ಅಂತ ಹಾಕಿದ್ದು ಶೋಸ್ ಮಾಡ್ತಾನೆ ಅವರೇ. ಇವತ್ತು ರಾತ್ರಿವರೆಗೂ ಕಂಟಿನ್ಯೂ ಆಗುತ್ತೆ, ಗ್ಯಾರಂಟಿ ಕಂಟಿನ್ಯೂ ಆಗುತ್ತೆ. ಮಾಡಲಿ, ಶೋಸ್ ಮಾಡಲಿ, ಅವೇರ್ನೆಸ್ ಮಾಡಲಿ. ಬಟ್ ಇದ್ರಲ್ಲಿ ಕೂಡ ಕಾಂಪಿಟೇಷನ್ನ? ಈ TV 9 ನನ್ನ ಪಬ್ಲಿಕ್ TV ಏನು ಕಾಂಪಿಟೇಷನ್ ಗುರು ನಿಮ್ಮದು? ಜನರು ಬದುಕಬೇಕಾ ಸಾಯ್ಬೇಕಾ? TV 9 ಹೇಳ್ತಾನೆ 5 ಕಿಲೋಮೀಟರ್ವರೆಗೂ ನೀರು ಕುಡಿಬಾರ್ದು ಅಂತ, ಪಬ್ಲಿಕ್ TV ಹೇಳ್ತಾನೆ ಆದಷ್ಟು ನೀರು ಕುಡೀರಿ ಅಂತ. ನೀರು ಕುಡಿಬೇಕು, ಬಟ್ ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಬಾಟ್ಲಲ್ಲಿ ಲಾಕ್ ಮಾಡಿಬಿಟ್ಟು, ಐ ಮೀನ್ ವಿತ್ ದ ಕ್ಯಾಪ್, ಕರೆಕ್ಟಾಗಿ ಲಾಕ್ ಮಾಡಿರೋ ಬಾಟ್ಲ್ ಇದ್ದರೆ ಮಾತ್ರ ಅದರಲ್ಲಿಂದ ಮಾತ್ರ ನೀರು ಕುಡೀರಿ. ಬಿಕಾಸ್ ಇನ್ಸೈಡ್ ಡಸ್ ದೇರ್ ಓನ್ಲಿ ಎನಿ ಗ್ಯಾಸ್ ಲೀಕೇಜ್ ಆಗಿರೋದ್ರಿಂದ ಅದರೊಳಗೆ ಹೋಗೋ ಚಾನ್ಸಸ್ ಇರಲ್ಲ. ಬಟ್ ತುಂಬ ಜನರು ಪಾತ್ರೆಗಳು, ಬಿಂದಿಗೆಗಳು ಯೂಸ್ ಮಾಡ್ತಾರೆ ಊರುಗಳಲ್ಲಿ. ಅಂಥವ್ರು ನೀರು ಕುಡಿಬೇಡಿ. ಬಿಕಾಸ್ ಬಿಂದಿಗೆ ಒಳಗೆ ಹೋಗೋ ಚಾನ್ಸಸ್ ಇರುತ್ತೆ. ನೀವು ಬಿಂದಿಗೆ ಕರೆಕ್ಟಾಗಿ ಮುಚ್ಚಿದ್ರೆ ಹೋಗಲ್ಲ, ಬಟ್ ಸ್ಟಿಲ್ ಗ್ಯಾಪ್ ಇರುತ್ತೆ. ಈ ಚಿಕ್ಕ ಮಾಹಿತಿ ಎಲ್ಲಿಗೂ ಮಿಸ್ ಆಗ್ತೀರಾ ನೀವು? ಮನುಷ್ಯರು ಬದುಕಬೇಕಾ ಸಾಯ್ಬೇಕಾ? ನೀವು ಕಾಂಪಿಟೇಷನ್ ಏನೇನೋ ಶೋ ಮಾಡಿಬಿಡ್ತೀರಾ. ಅವನು ಫೋನ್ ಮಾಡೋದಂತೆ, ಇವನು ಫೋನ್ ಮಾಡೋದಂತೆ.
ನಿಮ್ಮ ಟಿ ಆರ್ ಪಿಗೋಸ್ಕರ ಸತ್ರೂ ಪರಲ್ಲ ಬದುಕಿದ್ರೂ ಪರಲ್ಲ, ನೀವು ಮಾತ್ರ ನಿಮ್ಮ ಆಫೀಸಲ್ಲಿ ಚೆನ್ನಾಗಿ ಬದುಕ್ಕೊಂಡು ಆರಾಮಾಗಿ ಇದ್ಬಿಡ್ಬೇಕಷ್ಟೇ ಅಲ್ವಾ. ಐ ನೋ ವೆರಿ ವೆಲ್, ಈ ಚಾನಲ್ಗೂ ಈ ನ್ಯೂಸ್ಗೆ ಈ ವಿಡಿಯೋಗೆ ಏನೂ ಸಂಬಂಧ ಇಲ್ಲ. ಬಟ್ ಐ ಆಮ್ ಅ ಹ್ಯೂಮನ್. ಆ್ಯಸ್ ಇನ್ ಹ್ಯೂಮನ್ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ. ಅವೇರ್ನೆಸ್ ಬರಬೇಕು. ಸಿ ದಿಸ್ ಫೋಟೋ, ಹೆಲ್ತ್ ಆರ್ಗನೈಸೇಷನ್ಗೆ ಪೋಸ್ಟ್ ಮಾಡಿರೋ ಫೋಟೋ ಇದು. ಡ್ರಿಂಕ್ ವಾಟರ್, ಡ್ರಿಂಕ್ ಆ್ಯಂಪಲ್ ಅಮೌಂಟ್ ಆಫ್ ವಾಟರ್, ಬಿಕಾಸ್ ನೀವು ಹೈಡ್ರೇಟೆಡ್ ಆಗಿರಬೇಕು. ಹೈಡ್ರೇಟ್ ಆಗಿದ್ರೇ ಹೆಲ್ದಿಯಾಗಿರೋದು. ಇವೆಲ್ಲ ರೂಲ್ಸ್ ಓದ್ಕೊಳ್ಳಿ, ಫಾಲೋ ದೀಸ್ ರೂಲ್ಸ್ ಆ್ಯಂಡ್ ಯೂಸ್ ಯುವರ್ ಕಾಮನ್ ಸೆನ್ಸ್. ನ್ಯೂಸ್ ಚಾನಲ್ಸ್ ಮಾತ್ರ ನಂಬೇಡಿ, ಯಾವತ್ತಿಗೂ ನಂಬೇಡಿ ಆ ನನ್ನ ಮಕ್ಕಳನ್ನ. ಸತ್ತೋಯ್ತು ಇವತ್ತು ಮಾತ್ರ ನಿಮ್ಮ ಮೇಲಿರೋ ನಂಬಿಕೆ ಎಲ್ಲ ಸತ್ತೋಯ್ತು. ಮಾಡ್ಕೊಡ್ರೋಗಪ್ಪ ಶೋಸ್ನ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಅಷ್ಟೇ ಸಾಕಿ ವಿಡಿಯೋಗೆ. ನಿಮ್ಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.